ದ್ವೇಷ ಅಸೂಯೆ ವಿಷಯಗಳನ್ನು ಇಟ್ಕೊಂಡು ಎಷ್ಟು ರುಚಿಯಾದ ನಾಟಿ ಕುಳಿತಿದ್ರೆ ಏನು ಪ್ರಯೋಜನ ಅಂತ ನಾನು ಅದಕ್ಕೋಸ್ಕರ ಹೇಳ್ತೀನಲ್ಲ, ಈ ಸರ್ಕಾರ ಇರುತ್ತೆ ಇಲ್ಲ ನಾನು ಅದ್ರ ಬಗ್ಗೆ ಚರ್ಚೆ ಹೋಗಲ್ಲ. ಈ ಮುಖ್ಯಮಂತ್ರಿ ಇರ್ತಾರೋ ಇನ್ನೊಬ್ಬ ಮುಖ್ಯಮಂತ್ರಿ ಬರ್ತಾರೋ ಅದ್ರ ಬಗ್ಗೆನೂ ನಾನು ಹೋಗಲ್ಲ. ನನ್ನ ಆಸೆ ಏನು, ರಾಜ್ಯದ ಜನರ ಅಭಿವೃದ್ಧಿ ಆಗಬೇಕು. ಈ ದಿಕ್ಕಿನಲ್ಲಿ ನಾಮಕಾವಸ್ಥೆ ವಿಧಾನಮಂಡಲದ ಅಧಿವೇಶನ ಆಗಬಾರ್ದು. ಬೆಳಗಾಮದು ಕೂಡ ಅಲ್ಲಿ ಸೇರಿದಂಥ ಸಂದರ್ಭದಲ್ಲಿ ಏನು ಪ್ರಶ್ನೆಗಳು ಕೇಳ್ತಾರಲ್ಲ ಶಾಸಕರು, ಬರೀ ಉತ್ತರ ಕೊಟ್ಟು ಅದು ಬರೀ ಭರವಸೆಯಾಗಿ ಉಳಿಬಾರ್ದು. ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ನಾವು ಇಷ್ಟು ಹಣ ಬಿಡುಗಡೆ ಮಾಡ್ತೇವೆ, ನಗರಾಭಿವೃದ್ಧಿ ಇಲಾಖೆ ಇಷ್ಟು ಹಣ ಬಿಡುಗಡೆ ಮಾಡ್ತೇವೆ, ನೀರಾವರಿಗೆ ಇಷ್ಟು ಬಿಡುಗಡೆ ಮಾಡ್ತೇವೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಬಿಡುಗಡೆ ಮಾಡ್ತೇವೆ. ಇದು ಸ್ಪಷ್ಟವಾಗಿ ಹೇಳಿದರೆ ಬರೀ ಹೇಳೋದೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು. ಯಾಕೆಂದರೆ ಎಲ್ಲ ಶಾಸಕರು ಅವಾಗ ಕೂಗಿದ್ರು ನಮ್ಮದು ಅಭಿವೃದ್ಧಿ ಆಗಿಲ್ಲ. ಏನು ಮಾಡಿದ್ರು ಇದಕ್ಕಿಂತ ಮುಖ್ಯಮಂತ್ರಿಗಳು 50 ಕೋಟಿ ಆಡಳಿತ ಪಕ್ಷ ಶಾಸಕರಿಗೆ, 25 ಕೋಟಿ ವಿರೋಧ ಪಕ್ಷ ಶಾಸಕರಿಗೆ. ₹1 ಕೆಲಸ ಆಗ್ತಾಯಿದೆಯಾ? ಏನೂ ಆಗ್ತಿಲ್ಲ. ಭರವಸೆ ಘೋಷಣೆಗಳಾಗಬಾರ್ದು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಸರ್ಕಾರ ಇವತ್ತಂತೂ ಇಲ್ಲ, ಸತ್ತೋಗಿದೆ. 2.5 ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸತ್ತೇ ಹೋಗಿದೆ, ಇದರ ಯಾವ ಅನುಮಾನವೂ ಇಲ್ಲ. ಆದರೆ ಬದುಕಿದ್ದೀವಿ ಅಂತ ತೋರಿಸೋದಕ್ಕಾದರೂ ಕೂಡ ಈ ಒಂದಿಷ್ಟು ಘೋಷಣೆಗಳು ಮಾಡಿ ಕೆಲಸಗಳು ಶುರು ಮಾಡಲಿ. ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೂ ಆಗಬೇಕು. ಇದು ನನ್ನ ಒತ್ತಾಯ. ಈಗ ನಮ್ಮ ನೀವು ಏನಾದರೂ ನಿರ್ದೇಶನ ನೀಡಿ ಒಂದು ವೇಳೆ ಈಗ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಬಿಟ್ಕೊಡಿ ಡಿಕೆಶಿ ಆಗಲಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಸರ್ಕಾರ ನಡೆಸಿ ಬಿಡ್ತಾರೆ ಸರ್. ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಗಳನ್ನು ಬಹಿರಂಗ ಹೇಳೋಂಥ ಅವಶ್ಯಕತೆಯೇ ಇಲ್ಲ. ಒಂದೊಂದು ರಾಜ್ಯದ ಚುನಾವಣೆಗಳಾದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಇವತ್ತು ಇಡೀ ದೇಶದಲ್ಲಿ ನಿರ್ನಾಮ ಆಗ್ತಾ ಹೋಗಿದೆ. ಅದಕ್ಕೆ ವಿಷಯ ಹೇಳಿದೆ, ಮಹಾತ್ಮ ಗಾಂಧೀಜಿಯವರ ಕನಸೇನಿತ್ತು, ಕಾಂಗ್ರೆಸ್ ಪಕ್ಷವನ್ನು ವಿಸರ್ಜನೆ ಮಾಡಿ ಆಗಲೇ ಹೇಳಿದರು. ಈಗ ಅವ್ರು ಮಾಡಲಿಲ್ಲ. ಇವರು ಅಧಿಕಾರದ ಆಗಕ್ಕೋಸ್ಕರ ಕಾಂಗ್ರೆಸ್ನವ್ರು ಮುಂದುವರಿತಾ ಬಂದರು. ಇಡೀ ದೇಶದಲ್ಲಿ ಕಾಂಗ್ರೆಸ್ ಹೋಯಿತು, 2 ರಾಜ್ಯ ಉಳಿದಿದೆ. ಖಂಡಿತ ಇದೇ ರೀತಿ ಚುನಾವಣೆ ನಡೆದರೂ ಕಾಂಗ್ರೆಸ್ ಹೋಗುತ್ತೆ, ಸರ್ಕಾರ ಮುಂದುವರೆದ್ರೂ ಸರ್ಕಾರ ಹೋಗುತ್ತೆ. ಯಾವತ್ತೇ ಚುನಾವಣೆ ಬಂದರೂ ಕೂಡ ಮತ್ತೊಮ್ಮೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬರಲ್ಲ. ಹೆಂಗೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಹೋಯ್ತೋ ಅದೇ ರೀತಿ ಕರ್ನಾಟಕದ ಹೋಗೋದಾಗುತ್ತೆ. ಬಿಹಾರ ರೂಪದಲ್ಲಿ ಮತ್ತೆ ಹೇಳ್ತೀನಿ, ಮೊನ್ನೆ ನಡೆದಂಥ ಬಿಹಾರ ಚುನಾವಣೆ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ ದೊರೆತು ನಮ್ಮದೇ ಸರ್ಕಾರ ಮಾಡ್ತೀವಿ, ಡೇಟ್ಗಳು ಅನೌನ್ಸ್ ಮಾಡಿಬಿಟ್ರು, ಅಧಿಕಾರ ಸ್ವೀಕಾರ ಮಾಡೋಂಥ ದಿನಾನೂ ಘೋಷಣೆಗಳು ಮಾಡಿಬಿಟ್ರು. ಕೊನೆ ಬಂದಿದ್ದೇನು ಸಿಂಗಲ್ ಡಿಜಿಟ್. ಈ ಸ್ಥಿತಿ ಕರ್ನಾಟಕ ರಾಜ್ಯಕ್ಕೂ ಬರುತ್ತೆ. ಈ ಸರಿ ಇವರಿಬ್ಬರು ಹೊಂದಾಣಿಕೆ ಮಾಡ್ಕೋತಾರೋ ಬಿಡ್ತಾರೋ, ಈ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅಷ್ಟೇ ಅಲ್ಲ, ಎಲ್ಲರೂ ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಒಂದು ಕಡೆ ಎಂ ಬಿ ಪಾಟೀಲ್ರು ಹೇಳ್ತಾರೆ, ಮತ್ತೊಂದು ಕಡೆ ಪರಮೇಶ್ವರ್ ಹೇಳ್ತಾರೆ ನಾನು ಕೆಲಸ ಮಾಡಿದ್ದೀನಿ, ನನ್ನ ಕೆಲಸಕ್ಕೆ ಕೂಲಿ ಕೊಡಿ ಅಂತ. ಅದಕ್ಕೋಸ್ಕರ ಹೇಳ್ತಿರೋದು, ಮಂತ್ರಿ ಆಗೋಕ್ಕೆ ಮುಖ್ಯಮಂತ್ರಿ ಆಗೋಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ಸಿಗರು. ಚುನಾವಣೆ ಬಂದಾಗ ಜನ ಇವರು ಮಂತ್ರಿ ಆಗೋಕ್ಕೆ ಮುಖ್ಯಮಂತ್ರಿ ಆಗೋಕ್ಕೆ ಉಪಮುಖ್ಯಮಂತ್ರಿ ಆಗೋಕ್ಕೆ ಕಾಂಗ್ರೆಸ್ನವ್ರು ಕಾಯ್ತಾ ಇದ್ದರೆ, ಜನ ಈ ಕಾಂಗ್ರೆಸ್ ಸರ್ಕಾರವನ್ನು ಸೋಲಿಸೋದಕ್ಕೋಸ್ಕರ ಯಾವತ್ತೇ ಚುನಾವಣೆ ಬರಲಿ ಅಂತ ಕಾಯ್ತಾ ಇದ್ದಾರೆ. ನಾನು ಅದಕ್ಕೆ ಹೇಳ್ತೀನಲ್ಲ, BJPಯಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡಲ್ಲ. BJPನಲ್ಲಿ ಏನೇ ರೆಬಲ್ ಇದ್ದರೂ ಕೂಡ ಇದನ್ನು ಸುಧಾರಿಸಿ ಅದನ್ನು ಸರಿ ಮಾಡೋಂಥ ಶಕ್ತಿ ಕೇಂದ್ರದ ನಾಯಕರಿಗೆ ಇದೆ. ನರೇಂದ್ರ ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ, ಅವರೆಲ್ಲರೂ ಕೂಡ ದೊಡ್ಡ ಸಂಘಟನೆ. ಯಾವುದೋ ವ್ಯಕ್ತಿ ಮೇಲೆ ಈ ಪಕ್ಷ ಇಲ್ಲ. ಈಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸ್ವತಃ AICC ಅಧ್ಯಕ್ಷರು ಏನು ಹೇಳ್ತಾರೆ, ನನ್ನ ಹತ್ರ ಏನೂ ಇಲ್ಲಪ್ಪ, ಹೈಕಮಾಂಡ್ ಕೇಳ್ತೀನಿ. ಯಾರು ಹೇಳಿದ್ದೀನ? AICC ಅಧ್ಯಕ್ಷರು ಅಂದರೆ ನಾನು ಹೈಕಮಾಂಡ್ ಅಲ್ಲ ಅಂತ. ಭಗವಂತ ಹೇಳ್ದಂಗೆ ನನ್ನ ಕೈಲಿ ಏನಿಲ್ಲಪ್ಪ, ಭಗವಂತನಿಗೆ ಕೇಳು ಅಂತ ಭಗವಂತನೇ ಹೇಳ್ದಂಗೆ. ಇವ್ರು ಒಪ್ಕೊಂಡ್ರಾಗಾರೆ ನನಗೆ ಸಂಬಂಧವೂ ಇಲ್ಲ, ಹೈಕಮಾಂಡ್ಗೂ ನನಗೂ ಸಂಬಂಧ ಇಲ್ಲ. AICC ಅಧ್ಯಕ್ಷ ಅಂದರೆ ನಾಮಕಾವಸ್ಥೆ ಪಟೇಲ್ಗಿರಿನ ಸುಮ್ಮನೆ ಕೂರಿಸಿದ್ದಾರೆ. ಹಾಗಾದ್ರೆ ಪರಿಶಿಷ್ಟ ವರ್ಗದ ಒಬ್ಬ ವ್ಯಕ್ತಿನ AICC ಅಧ್ಯಕ್ಷನಾಗಿ ಒಪ್ಕೊಳ್ಳಿ. ಹಾಗಾರೆ ನಾಮಕಾವಸ್ಥೆ ನನಗೆ ಕೂರಿಸಿದ್ದಾರೆ, SC ಒಬ್ಬ ಇರಬೇಕು ಅಂತ. ಎಲ್ಲ ನಡೆಯೋದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕುಟುಂಬದ್ದೇ, ಹೇಳ್ಬಿಡಿ. ಅದಕ್ಕೋಸ್ಕರ ಹೇಳ್ತಿರೋದು, ಕಾಂಗ್ರೆಸ್ ಪಕ್ಷವೇ ದೇಶದಲ್ಲಿ ನಿರ್ನಾಮ ಆಗೋಗ್ತಾ ಇದೆ. ಅದಕ್ಕೆ ಕರ್ನಾಟಕ ರಾಜ್ಯ ಒಂದು ಸೇರಿಕೊಡುತ್ತೆ. ಯಾವತ್ತೇ ಚುನಾವಣೆ ಆದರೂ ನೀವು ಹೇಳ್ದಂಗೆ ಸಿದ್ದರಾಮಯ್ಯ ಮುಂದುವರೆದ್ರೆ DK ಸಹಕಾರ ಕೊಡಲ್ಲ, DK ಮುಖ್ಯಮಂತ್ರಿ ಆದರೆ ಸಿದ್ದರಾಮಯ್ಯ ಸಹಕಾರ ಕೊಡಲ್ಲ. ಈ ಸರ್ಕಾರ ಬಿದ್ದೋಗುತ್ತೆ. ಯಾವತ್ತು ಬೇಕಾದ್ರೂ ಚುನಾವಣೆ ಬರ್ಬೋದು.